ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಲವಾರು ನೇಮಕಾತಿಗಳು ನಡೀತಾ ಇದೆ. ನಮ್ಮ ಜಾಬ್ ನ್ಯೂಸ್ನ ಒಂದು ಸೀರೀಸಲ್ಲಿ ನಾನು ಆಲ್ರೆಡಿ ಭಾಳಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಸರಿಸುಮಾರು 1.6 ಲಕ್ಷ ಹುದ್ದೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. ಇದಕ್ಕೆ ಇನ್ನಷ್ಟು ಸೇರ್ಕೊಳ್ಳೋ ಸಾಧ್ಯತೆ ಇದೆ. ಲೋಕಸಭೆ ಎಲೆಕ್ಷನ್ಗೆ ಅಧಿಸೂಚನೆ ಬರೋದಕ್ಕೂ ಮುಂಚೆ ಇನ್ನೊಂದಿಷ್ಟು ಹುದ್ದೆಗಳ ಪ್ರಕಟ ಕೂಡ ಸದ್ಯದಲ್ಲಿ ಆಗುತ್ತೆ. ಅದಕ್ಕೂ ಮುಂಚೆ ಈಗಿರ್ತಕ್ಕಂಥ ನೇಮಕಾತಿಗಳು ಯಾವ್ಯಾವು ಅಂತ ಒಂದ್ಸತಿ ನೋಡೋಣ. ಮೊಟ್ಟ ಮೊದಲನೇದಾಗಿ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಒಟ್ಟು 986 ಹುದ್ದೆಗಳು. ನೀವು IAS ಎಕ್ಸಾಮ್ಸ್ ಅಂತ ಏನು ಕರಿತೀರಾ, UPSC ಕಂಡಕ್ಟ್ ಮಾಡೋ IAS ಎಕ್ಸಾಮಿನೇಷನ್ಸ್ ಕೇಂದ್ರ ಲೋಕಸೇವಾ ಆಯೋಗದ 986 ಹುದ್ದೆಗಳು ಖಾಲಿ ಇದೆ. 24 ವಿವಿಧ ಹುದ್ದೆಗಳಿಗೆ, ಅಂದರೆ IAS IPS ಇದೇ ರೀತಿಯಾಗಿ 24 ವಿಭಿನ್ನ ಹುದ್ದೆಗಳು ಈ ಒಂದು ಎಕ್ಸಾಮಿನೇಷನ್ಸಲ್ಲಿ ಇರುತ್ತೆ. 986 ಹುದ್ದೆಗಳಿದೆ. ಮಾರ್ಚ್ 18ನೇ ತಾರೀಕು ನಿಮಗೆ ಕೊನೆ ದಿನ ಆಗಿರುತ್ತೆ. ಇಲ್ಲಿ ಇರತಕ್ಕಂಥ ಲಿಂಕ್ಗಳನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ, ನೀವು ಅದನ್ನು ಫಾಲೋ ಅಪ್ ಮಾಡ್ಬೋದು. ನೀವು ಗೂಗಲಲ್ಲಿ upsc.gov.in ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ, ಅರ್ಜಿಯನ್ನು ಸಲ್ಲಿಸ್ಬೋದು. ಇದನ್ನು ಹೊರತುಪಡಿಸಿದ್ರೆ FSSAI ಇದರಲ್ಲಿ ಅಸಿಸ್ಟೆಂಟ್ ಮತ್ತು ಟೆಕ್ನಿಕಲ್ ಆಫೀಸರ್ ಹುದ್ದೆಗಳು 275 ಹುದ್ದೆಗಳು ಖಾಲಿ ಇದೆ. ಏಪ್ರಿಲ್ 14ನೇ ತಾರೀಕು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ಅವಕಾಶ ಮತ್ತು ಕೊನೆ ದಿನಾಂಕ ಆಗಿರ್ತದೆ. ಇದರ ವೆಬ್ಸೈಟ್ನ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಕೆಲವೊಂದಕ್ಕೆ ವೀಡಿಯೋಸ್ಗಳನ್ನ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ಯಾವ್ಯಾವುದಕ್ಕೆ ನಾನು ವೀಡಿಯೋನ ಮಾಡಿದ್ದೀನಿ, ನೀವು ಎಲ್ಲಿಗೆ ಸಿಗುತ್ತೆ, ಯಾವ ರೀತಿ ಚೆಕ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾರೆ. ಹಾಗೆ BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡಲ್ಲಿ ಸುಮಾರು 208 ಹುದ್ದೆಗಳು ಖಾಲಿ ಇದೆ. ಮಾರ್ಚ್ 12ನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ. BSNL.co.in ಇಲ್ಲಿ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆಸ್ ಯೂಶುವಲ್ ನಿಮಗೆ ಲಿಂಕ್ ಸಿಗುತ್ತೆ. ಇದನ್ನು ಹೊರತುಪಡಿಸಿ KPSCಯಲ್ಲಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ಬೋದು, FDA ಮತ್ತು ST 2 ಹುದ್ದೆಗಳಿಂದ 1040 ಹುದ್ದೆಗಳು ಖಾಲಿ ಇದೆ. KPSC ಅಧಿಕೃತವಾದ ವೆಬ್ಸೈಟ್ಗೆ ನೀವು ಹೋದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು BWSSBಯಲ್ಲಿ 20 ಹುದ್ದೆಗಳು, ಗ್ರೂಪ್ B ಮತ್ತು ಗ್ರೂಪ್ C ಹುದ್ದೆಗಳು ಖಾಲಿ ಇದೆ. ಏಪ್ರಿಲ್ 4ನೇ ತಾರೀಕು ಕೊನೆ ದಿನಾಂಕ. BWSSB ಅಂತ ಟೈಪ್ ಮಾಡಿದ್ರೆ ನಿಮಗೆ ಗೂಗಲಲ್ಲಿ ಇದರ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಸಿಗುತ್ತೆ. ಯಾವುದೇ ಒಂದು ಅಧಿಕೃತವಾದ ವೆಬ್ಸೈಟ್ಗೆ ಹೋದಾಗ, ನೇಮಕಾತಿ ವೆಬ್ಸೈಟ್ಗೆ ಹೋದಾಗ ಮೊಟ್ಟ ಮೊದಲನೇದಾಗಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಮುಂದೆ ESICಯಲ್ಲಿ ಒಟ್ಟು 1934 ಹುದ್ದೆಗಳು, ಕ್ಲರ್ಕ್ ಮತ್ತು ಸ್ಟೆನೋಗ್ರಾಫರ್ ಹುದ್ದೆಗಳು ಖಾಲಿ ಇದೆ. ESIC.nic.in ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ. 15 ಏಪ್ರಿಲ್ ಕೊನೆ ದಿನ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಹಾಗೆ ಕೇಂದ್ರ ಉಗ್ರಾಣ ಮಂಡಳಿ, ಇಲ್ಲಿ ನಿಮಗೆ ಎಂಜಿನಿಯರ್ ಮತ್ತಿತರ ಹುದ್ದೆಗಳಿಗೆ, ಕೇಂದ್ರ ಉಗ್ರಾಣ ಮಂಡಳಿಯಲ್ಲಿ ಎಂಜಿನಿಯರ್ ಮತ್ತಿತರ ಹುದ್ದೆಗಳಿಗೆ ಅರ್ಜಿ ಸುಮಾರು 571 ಹುದ್ದೆಗಳು. ಮಾರ್ಚ್ 16ನೇ ತಾರೀಕು ಕೊನೆ ದಿನ ಆಗಿರುತ್ತದೆ. CEWACOR.nic.in ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಇನ್ನು NIT ಸೂರತ್ಕಲ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು 87 ಹುದ್ದೆಗಳು. ಮಾರ್ಚ್ 8ನೇ ತಾರೀಕು ಕೊನೆ ದಿನ. NITK.ac.in ಅಂತ ನೀವು ಸರ್ಚ್. ಅದನ್ನು ಹೊರತುಪಡಿಸಿ ನೆಕ್ಸ್ಟು ರಾಜ್ಯ ಕಾರಾಗೃಹ ಇಲಾಖೆ ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳು ಸುಮಾರು 662 ಹುದ್ದೆಗಳು. ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ 9ನೇ ತಾರೀಕು, ಮಾರ್ಚ್ 9ನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ. ಅಧಿಕೃತ ಅಂತ ವೆಬ್ಸೈಟ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಕರ್ನಾಟಕ prisoners.in ಅಂತ ನೀವು ಸರ್ಚ್ ಮಾಡ್ಬೋದು, ಇಲ್ಲಾಂದರೆ ಗೂಗಲಲ್ಲಿ. ಇನ್ನು ಭಾರತೀಯ ಆಹಾರ ನಿಗಮ ಎಂಜಿನಿಯರ್ಗಳು ಈ ಥರ ಹುದ್ದೆಗಳು 4103 ಹುದ್ದೆಗಳು ಖಾಲಿ ಇದೆ. ಮಾರ್ಚ್ 30ನೇ ತಾರೀಕು ಕೊನೆ ದಿನ. FIC.gov.in ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡ್ಬೋದು. ಇನ್ನು LICಗೆ ಸಂಬಂಧಪಟ್ಟಾಗ 590 ಹುದ್ದೆಗಳು. 22 ಮಾರ್ಚ್ 2019 ಕೊನೆ ದಿನ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳು ಅಲ್ಲಿ ಖಾಲಿರ್ತಕ್ಕಂಥದ್ದು, ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೇನೆ. ಇನ್ನು ಶಿವಮೊಗ್ಗದ DCC ಬ್ಯಾಂಕಲ್ಲಿ 84 ಹುದ್ದೆಗಳು ಖಾಲಿ ಇದೆ. 22 ಮಾರ್ಚ್ ಕೊನೆ ದಿನ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಯೂನಿಯನ್ ಬ್ಯಾಂಕಲ್ಲಿ ಸ್ಪೆಷಲಿಸ್ಟ್ ಹುದ್ದೆಗಳು 181 ಹುದ್ದೆಗಳು. 27 ಮಾರ್ಚ್ ಕೊನೆ ದಿನ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಶಿಕ್ಷಣ ಇಲಾಖೆಯಲ್ಲಿ ಪದವೀಧರ ಶಿಕ್ಷಕರು 10,611.
ಮಾರ್ಚ್ 20ನೇ ತಾರೀಕು ಕೊನೆ ದಿನ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಇನ್ನು ಭಾರತೀಯ ರೈಲ್ವೆಯಲ್ಲಿ 1.3 ಲಕ್ಷ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. ಇದರಲ್ಲಿ NTPC ಮತ್ತು ಪ್ಯಾರಾಮೆಡಿಕಲ್ ಆಲ್ರೆಡಿ ನೋಟಿಫಿಕೇಶನ್ ಕೂಡ ಬಂದಿದೆ. ಲೆವೆಲ್ 1 ನೋಟಿಫಿಕೇಶನ್ ಅತಿ ಶೀಘ್ರದಲ್ಲೇ ಈ ತಿಂಗಳೇ ಬರುತ್ತೆ. ಅದನ್ನೆಲ್ಲ ಸೇರಿಸ್ಕೊಂಡ್ರೆ ನಿಮಗೆ 1.3 ಲಕ್ಷ ಇಲ್ಲೇ ಆಗುತ್ತೆ. ಇನ್ನು ಕಿದ್ವಾಯಿಯಲ್ಲಿ ಬೋಧಕ ಹುದ್ದೆಗಳು 23 ಹುದ್ದೆಗಳು 18 ಮಾರ್ಚ್ 2019 ಕೊನೆ ದಿನ. ಅಧಿಕೃತವಾದ ವೆಬ್ಸೈಟ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ 15 ಹುದ್ದೆಗಳು 28 ಮಾರ್ಚ್ ಕೊನೆ ದಿನ. ನಮ್ಮ ಮೆಟ್ರೋ 137 ಹುದ್ದೆಗಳು ಸದ್ಯದಲ್ಲೇ ಪ್ರಾರಂಭ ಅಂತ ಇದರಲ್ಲಿದೆ. ಮುಂದೆ ನಮ್ಮ ಮೆಟ್ರೋ ಮ್ಯಾನೇಜರ್ ಮತ್ತು ಎಂಜಿನಿಯರ್ ಹುದ್ದೆಗಳು 137. ಏಪ್ರಿಲ್ 8ನೇ ತಾರೀಕು ಕೊನೆ ದಿನ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಮತ್ತು KPTCLನಲ್ಲಿ ಎಂಜಿನಿಯರ್ ಮತ್ತು ಎಕ್ಸಿಕ್ಯೂಟಿವ್ 3646 ಹುದ್ದೆಗಳು ದಿನಾಂಕ 4 ಏಪ್ರಿಲ್ 2019 ಕೊನೆ ದಿನ ಆಗಿರ್ತದೆ. ಇದಿಷ್ಟು ಸದ್ಯಕ್ಕಿರ್ತಕ್ಕಂಥ ನೇಮಕಾತಿಗಳು. ಈ ನೇಮಕಾತಿಗಳಲ್ಲಿ UPSCಗೆ ಸಂಬಂಧಪಟ್ಟಂಗೆ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟ 986 ಹುದ್ದೆಗಳ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. BSNLನ ಕುರಿತಾಗ ಕೂಡ ಸಂಪೂರ್ಣವಾಗಿ ವಿಡಿಯೋನ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. KPSC FDA ಮತ್ತು STA ಪರೀಕ್ಷೆಯ ನೋಟಿಫಿಕೇಷನ್ ಆಲ್ರೆಡಿ ಅದರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಜೈಲರ್ ಮತ್ತು ವಾರ್ಡರ್ನ ನೇಮಕಾತಿಯ ಕುರಿತಾಗ ಕೂಡ ವಿಡಿಯೋನ ಮಾಡಿದ್ದೀನಿ, ಅದನ್ನು ನೋಡಿ. SSCಗೆ ಸಂಬಂಧಪಟ್ಟ ಹಾಗೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇನ್ನು LICಗೆ ಸಂಬಂಧಪಟ್ಟಾಗ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ, ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಭಾರತೀಯ ರೈಲ್ವೆಗೆ ಸಂಬಂಧಪಟ್ಟಾಗ NTPC ಹುದ್ದೆಗಳಿಗೆ ಸಂಬಂಧಪಟ್ಟಾಗ ಆಲ್ರೆಡಿ ವಿಡಿಯೋನ ಮಾಡಿದ್ದೇನೆ, ಅದನ್ನು ಒಂದು ಸಲ ಚೆಕ್ ಮಾಡಿ. ಇನ್ನು KPTCLಗೆ ಸಂಬಂಧಪಟ್ಟ ಹಾಗೆ ನಾನು ವೀಡಿಯೋಸನ್ನು ಮಾಡಿದ್ದೇನೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇನ್ನು ಉಳಿದಂಥ ಎಲ್ಲ ಹುದ್ದೆಗಳ ಮಾಹಿತಿ ನಿಮಗೆ ಉದ್ಯೋಗ ಬಿಂದು ಅಥವಾ ಉದ್ಯೋಗ ಮಿತ್ರ ಯೂಟ್ಯೂಬ್ ಚಾನಲ್ಗಳಲ್ಲಿ ಸಿಗುತ್ತೆ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ನೀವು ಹೋಗಿ ವಿಸಿಟ್ ಮಾಡ್ಬೋದು, ಅದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ನೀವು ಯಾವ ಹುದ್ದೆಗಳಿಗೆ ಎಲಿಜಿಬಲ್ ಇದ್ದೀರಾ ದಯವಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಈ ಮಾಹಿತಿ ನಿಮಗೆ ನಾವು ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಈ ಮಾಹಿತಿಯನ್ನು ಶೇರ್ ಮಾಡಿ.